ಬಿಜೆಪಿಯ ವಾಷಿಂಗ್ ಮೆಷಿನ್ ಮತ್ತೆ ಕೆಲಸ ಮಾಡಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಗೋಕೆ ಕಾರಣ ಏನು? ಅಜಿತ್ ಪವಾರ್ ಮತ್ತೊಮ್ಮೆ ಡಿಸಿಎಂ ಆದ ಬೆನ್ನಿಗೆ ಅವರಿಗೆ ದೊಡ್ಡ ಜಾಕ್ಪಾಟ್ ಹೊಡೆದಿದ್ದಕ್ಕೂ ಬಿಜೆಪಿ ವಾಷಿಂಗ್ ಮೆಷಿನ್ಗೂ ಯಾವುದೇ ಸಂಬಂಧ ಇಲ್ವಾ? ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಕ್ಲೀನ್ ಚಿಟ್ ಸಿಗತ್ತೆ ಅನ್ನೋ ಪ್ರಚಾರಕ್ಕೂ ಈಗ ಅಜಿತ್ ಪವಾರ್ಗೆ ಆಗಿರುವ ದೊಡ್ಡ ಲಾಭಕ್ಕೂ ಏನಾದ್ರೂ ನಂಟಿದ್ಯಾ? ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಮಾತುಗಳಲ್ಲೇ ಹೇಳ್ಬೇಕಾದ್ರೆ ಜೈಲ್ನಲ್ಲಿ ಚಕ್ಕಿ ಪೀಸಿಂಗ್ ಮಾಡ್ತಾ ಇರ್ಬೇಕಿದ್ದ ಅಜಿತ್ ಪವಾರ್ ಈಗ ಅದೇ ಫಡ್ನವೀಸ್ ಸರ್ಕಾರದಲ್ಲಿ ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ ಮಹಾಯುತಿಯ ಹೊಸ ಸರ್ಕಾರ ರಚನೆ ಬೆನ್ನಲ್ಲೇ ಆದಾಯ ತೆರಿಗೆ ಇಲಾಖೆ ಜಪ್ತಿ ಮಾಡಿದ್ದ ಅಜಿತ್ ಪವಾರ್ ಅವರ 1,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಾಪಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ಗೆ ಹೊಸ ಸರ್ಕಾರದಲ್ಲಿ ದಾಖಲೆಯ 6ನೇ ಬಾರಿ ಡಿಸಿಎಂ ಹುದ್ದೆ ಸಿಕ್ಕಿದ ಬೆನ್ನಿಗೆ ಆದಾಯ ತೆರಿಗೆ ಇಲಾಖೆ 2021ರಲ್ಲಿ ವಶಪಡಿಸಿಕೊಂಡಿದ್ದ ಅವರ 1,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಾಪಸ್ ನೀಡಿದೆ. ಬೇನಾಮಿ ಆಸ್ತಿ ವಹಿವಾಟು ತಡೆ ಮೇಲ್ಮನವಿ ನ್ಯಾಯಮಂಡಳಿ ಅಜಿತ್ ಪವಾರ್ ಕುಟುಂಬದ ವಿರುದ್ಧದ ಬೇನಾಮಿ ಆಸ್ತಿ ಪ್ರಕರಣವನ್ನ ವಜಾಗೊಳಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾಗಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಅಧಿಕಾರ ವಹಿಸಿಕೊಂಡ ಒಂದು ದಿನದ ನಂತರ ಈ ಬೆಳವಣಿಗೆ ನಡೆದಿದೆ. ಅಜಿತ್ ಪವಾರ್ ಬೇನಾಮಿ ಆಸ್ತಿ ಹೊಂದಿದ್ದಾರೆ ಅಂತ ಆರೋಪಿಸಿ 2021ರ ಅಕ್ಟೋಬರ್ 7ರಂದು ಅಜಿತ್ ಪವಾರ್ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸ್ಥಳಗಳ ಮೇಲೆ ಐಟಿ ಇಲಾಖೆ ದಾಳಿ ನಡೆಸಿತ್ತು. ಬೇನಾಮಿ ಆಸ್ತಿ ಪ್ರಕರಣದಲ್ಲಿ ಸತಾರಾದಲ್ಲಿನ ಸಕ್ಕರೆ ಕಾರ್ಖಾನೆ, ದಿಲ್ಲಿಯ ಫ್ಲಾಟ್, ಗೋವಾದ ರೆಸಾರ್ಟ್ ಸೇರಿದಂತೆ ಹಲವು ಆಸ್ತಿಗಳನ್ನ ಜಪ್ತಿ ಮಾಡಲಾಗಿತ್ತು. ತನಿಖೆಯ ವೇಳೆ ಯಾವುದೇ ಆಸ್ತಿಯನ್ನ ಅಜಿತ್ ಪವಾರ್ ಹೆಸರಿನಲ್ಲಿ ನೋಂದಾಯಿಸಲಾಗಿಲ್ಲ ಅಂತ ಕಂಡು ಬಂದಿದೆ. ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆಯನ್ನ ಉಲ್ಲೇಖಿಸಿ ನ್ಯಾಯಪೀಠ ಆರೋಪಗಳನ್ನ ತಿರಸ್ಕರಿಸಿದೆ. ಅಜಿತ್ ಪವಾರ್ ಅಥವಾ ಅವರ ಕುಟುಂಬಸ್ಥರು ಬೇನಾಮಿ ಆಸ್ತಿ ಪಡೆಯೋಕೆ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ನ್ಯಾಯಮಂಡಳಿ ಹೇಳಿದೆ. ಐಟಿ ಮೇಲ್ಮನವಿ ನ್ಯಾಯಮಂಡಳಿ ನೀಡಿರುವ ಪರಿಹಾರದ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಜಿತ್ ಪವಾರ್, ನಾನ್ ಯಾವಾಗ ಬಿಜೆಪಿ ಸೇರಿದ್ದೆ? ಇದಕ್ಕೆ ಸುಮಾರು 1.5 ವರ್ಷಗಳಾಗಿದೆ. ಆರೋಪಗಳನ್ನ ಕುರುಡಾಗಿ ಸ್ವೀಕರಿಸೋದು ಯಾವಾಗಲೂ ಅಗತ್ಯ ಇಲ್ಲ. ಮೇಲ್ಮನವಿ ಸಲ್ಲಿಸುವ ಹಕ್ಕು ಎಲ್ಲರಿಗೂ ಇದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ರಚಿಸುವ ಕುರಿತು ದಿಲ್ಲಿಯಲ್ಲಿ ಅದಾನಿ ಮನೆಯಲ್ಲೇ ಅದಾನಿ ಉಪಸ್ಥಿತಿಯಲ್ಲೇ ಸಭೆ ನಡೆದಿತ್ತು ಅಂತ ನ್ಯೂಸ್ ಲಾಂಡ್ರಿಗೆ ಕೊಟ್ಟಿದ್ದ ಸಂದರ್ಶನದಲ್ಲಿ ಅಜಿತ್ ಪವಾರ್ ಬಯಲು ಮಾಡಿದ್ರು. 2019ರ ವಿಧಾನಸಭೆ ಚುನಾವಣೆಯ ನಂತರ ಬಿಜೆಪಿಯೊಂದಿಗೆ ಸರ್ಕಾರ ರಚಿಸೋಕೆ ಬಿಜೆಪಿ ಮತ್ತು ಶರದ್ ಪವಾರ್ ನಡುವೆ ಸಭೆ ನಡೆದಿತ್ತು ಮತ್ತು ಆ ಸಭೆಯಲ್ಲಿ ಗೌತಮ್ ಅದಾನಿ ಕೂಡ ಇದ್ರು ಅಂತ ಮಹಾರಾಷ್ಟ್ರ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಅಜಿತ್ ಪವಾರ್ ಹೇಳಿದ್ರು. ಆಮೇಲೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ತನ್ನ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣಗಳನ್ನ ಕೈ ಬಿಡಲಾಗತ್ತೆ ಅನ್ನೋ ಬಗ್ಗೆ ಮಾತುಕತೆ ನಡೆದಿತ್ತು ಅಂತ ಶರದ್ ಪವಾರ್ ಹೇಳಿದ್ದು ಚರ್ಚೆ ಆಗಿತ್ತು. ಈಗ ಅಜಿತ್ ಪವಾರ್ 1,000 ಕೋಟಿಯ ಸೊತ್ತನ್ನ ಮರಳಿ ಪಡೆದಿದ್ದಾರೆ. ಇದೇ ಅಜಿತ್ ಪವಾರ್ರನ್ನೇ ಗುರಿಯಾಗಿಸಿ ಎನ್ಸಿಪಿ ಪಕ್ಷ 70,000 ಕೋಟಿಯ ಬೃಹತ್ ಭ್ರಷ್ಟಾಚಾರ ಮಾಡಿದೆ, ನಾವ್ ಅವರನ್ನ ಬಿಡೋದಿಲ್ಲ ಅಂತ ಖುದ್ದು ಪ್ರಧಾನಿ ಮೋದಿಯವರೇ ಮಧ್ಯಪ್ರದೇಶದಲ್ಲಿ ಭಾಷಣ ಮಾಡಿದ್ರು. ಆದ್ರೆ ಆ ಭಾಷಣ ಮಾಡಿದ 3-4 ದಿನಗಳಲ್ಲೇ ಅದೇ ಅಜಿತ್ ಪವಾರ್ ಬಿಜೆಪಿ ತೆಕ್ಕೆಯಲ್ಲಿದ್ರು. ಬಿಜೆಪಿ ಮೈತ್ರಿಕೂಟದ ಸರ್ಕಾರದಲ್ಲಿ ಡಿಸಿಎಂ ಆದ್ರು. ಈಗ ಅದೇ ಮೈತ್ರಿಕೂಟ ಚುನಾವಣೆಯಲ್ಲಿ ಗೆದ್ದು ಬಿಜೆಪಿಯ ಫಡ್ನವೀಸ್ ಅವರೇ ಸಿಎಂ ಆಗಿದ್ದಾರೆ. ಅಜಿತ್ ಪವಾರ್ ಅವರು ಮತ್ತೆ ಡಿಸಿಎಂ ಆಗಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಅಜಿತ್ ಪವಾರ್ ಜೈಲ್ನಲ್ಲಿ ಹಿಟ್ಟು ರುಬ್ತಾ ಇರೋ ಹಾಗೆ ಮಾಡ್ತೀವಿ ಅಂದಿದ್ರು ಫಡ್ನವೀಸ್. ಆದ್ರೆ ಅವರದ್ದೇ ಸಂಪುಟದಲ್ಲಿ ಈಗ ಅಜಿತ್ ಪವಾರ್ ಡಿಸಿಎಂ. ಅದಕ್ಕೆ ಅಲ್ವಾ ನಮ್ಮ ದೇಶದ ಮಹಾನಾಯಕರು ಮೊದಲೇ ಹೇಳಿದ್ದು, ಹಿಪೋಕ್ರಸಿ ಕಿ ಸೀಮಾ ಹೋತಿ ಹೈ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.